ನನ್ನ ಪ್ರೀತಿಯ ಗೆಳೆಯರಾದ ನಮಗೆಲ್ಲ ಪ್ರಕಾಶ್ ರೈ, ಜಗತ್ತಿಗೆ ಪ್ರಕಾಶ್ ರಾಜ್. ಪ್ರಕಾಶ್ ರಾಜ್ ಅವರಿಗೆ ಅಭಿನಂದನೆಗಳು. ಪ್ರಕಾಶ್ ರಾಜ್ ಸಿನಿಮಾ ನಟನೆ ಅಂದ್ರೆ ಇವರಿಗೆ ನೀರು ಕುಡಿದಷ್ಟು ಸಲೀಸು. ಜನ ಕೊಟ್ಟಿರೋ ಸ್ಟಾರ್ ನನ್ನ ಹಣೆ ಮೇಲೆ ಇದೆ, ಇದು ಬರೀ ರಿಫ್ಲೆಕ್ಷನ್ ಅಷ್ಟೇ. ಆದ್ರೆ ಆ ಸ್ಟಾರ್ ಮಿಂಚಕ್ಕೆ ಚಂದ್ರ ಇರಬೇಕು. ನಾನು ಸೂರ್ಯ ಸುಟ್ಟಾಕ್ಬಿಡ್ತೇನೆ. ಹೆಂಗೆ ಎದುರಾಳಿನ ನೀವಾಳ್ಸೋದು ಇವರ ಧ್ವನಿಯ ತಾಕತ್ತು. ಪುತ್ತೂರು ಮೂಲದ ಪ್ರಕಾಶ್ ರೈ ರಂಗಭೂಮಿಯಿಂದ ಬೆಳ್ಳಿತೆರೆಗೆ ಬಂದವರು. ಪುಟ್ಟ ಪುಟ್ಟ ಪಾತ್ರಗಳನ್ನ ಮಾಡ್ತಾ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟವರು. ಚಿತ್ರನಟಿ ಗೀತಾ ಅವರು ನಿರ್ದೇಶಕ ಕೆ ಬಾಲಚಂದರ್ ಅವರಿಗೆ ಪರಿಚಯ ಮಾಡಿದಾಗ ಬದಲಾಯಿತು ಇವರ ದೆಸೆ. ಪ್ರಕಾಶ್ ರಾಜ್ ಬಾಲಚಂದರ್ ಕೊಟ್ಟ ಹೆಸರು ಇವರಿಗೆ ಅದೃಷ್ಟಾನು ಕೊಡ್ತು. ಕನ್ನಡಕ್ಕೊಬ್ಬನೇ ನಾಗಮಂಡಲದ ಅಪ್ಪಣ್ಣ. ಹುಬ್ಬಳ್ಳಿ ಕನ್ನಡವು ಸಲೀಸು, ಮಂಗಳೂರು ಕನ್ನಡವಂತೂ ಬಿಡುಬೀಸು. ತಮಿಳು, ತೆಲುಗು ಭಾಷೆಗಳಲ್ಲೂ ತಾವೇ ಕಂಠದಾನ ಮಾಡೋ ಕಂಠೀರವ. ಕನ್ನಡದ ಮೇಲಿನ ಪ್ರೀತಿಗಾಗಿ ₹1 ಸಂಭಾವನೆ ತಗೊಂಡು ನಟಿಸಿದ್ದು ಉಂಟು. ಕನಸು ನನಸಾಗತ್ತೆ, ಆದ್ರೆ ನೀನ್ ಸಾಯೋವಾಗ ನಿನ್ ಹಿಂದೆ ಯಾರು ಇರೋಲ್ಲ. ನಾನು ನನ್ನ ಕನಸುನಂಥ ಸಿನಿಮಾ ನಿರ್ಮಿಸಿ ನಿರ್ದೇಶಿಸಿದ್ದು ಉಂಟು. ನಾನು ನನ್ನ ಕನಸು ಬೇರೆ ಭಾಷೆಗಳಲ್ಲಿ ದುಡಿದು ಕನ್ನಡತನ ಕಟ್ಟೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ನಿರ್ದಿಗಂತ ಅಂತ ನಾಟಕ ತಂಡ ಕಟ್ಟಿದ್ದಾರೆ. ಕನ್ನಡ ಪುಸ್ತಕಗಳ ಬಹುದೊಡ್ಡ ಓದುಗರು ಪ್ರಕಾಶ್ ರಾಜ್. ಜೀವನದಲ್ಲಿ ನೋವು ಕಂಡರೂ ಅದನ್ನು ಮೀರಿ ಗಟ್ಟಿಯಾಗಿ ನಿಂತ ವ್ಯಕ್ತಿತ್ವ. ಯಾವತ್ತಿಗೂ ಕಡಿಮೆಯಾಗದ ಕದರು, ಖಡಕ್, ಸ್ಪಷ್ಟ ನಿಲುವಿನ ಕಲಾವಿದ ಪ್ರಕಾಶ್ ರಾಜ್ ಅವರಿಗೆ ಉದಯ ಟಿವಿ ಹೆಮ್ಮೆಯಿಂದ ಸಮರ್ಪಿಸುತ್ತಿದೆ 2025ನೇ ಸಾಲಿನ ಉದಯ ಕನ್ನಡಿಗ ಸಿನಿಮಾ ಪುರಸ್ಕಾರ.